ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 13ನೇ ಪ್ರಶ್ನೆ. ವಸ್ತುವಿನ ಜಡತ್ವವು ಅದರ ಆಪ್ಷನ್ ಎ ವೇಗವನ್ನು ಕಡಿಮೆ ಮಾಡುತ್ತದೆ, ಆಪ್ಷನ್ ಬಿ ವೇಗವನ್ನು ಹೆಚ್ಚಿಸುತ್ತದೆ, ಆಪ್ಷನ್ ಸಿ ಚಲನೆಯ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯನ್ನು ವಿರೋಧಿಸುತ್ತದೆ, ಆಪ್ಷನ್ ಡಿ ಘರ್ಷಣೆಯಿಂದಾಗಿ ನಿಧಾನಗೊಳ್ಳುತ್ತದೆ. ಸರಿ, ವಸ್ತುವಿನ ಜಡತ್ವ ಅಂದ್ರೇನು ಅನ್ನೋದನ್ನ ತಿಳ್ಕೊಬಿಟ್ರೆ ಆ ಡೆಫಿನೇಷನ್ ಅಲ್ಲೇ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಜಡತ್ವ ಅಂದ್ರೇನು? ಇದು ವಸ್ತುವಿನ ಸಹಜ ಪ್ರವೃತ್ತಿಯಾಗಿದ್ದು ತನ್ನ ಚಲನೆಯ ಸ್ಥಿತಿಯಲ್ಲಿ, ಅದು ನಿಶ್ಚಲ ಸ್ಥಿತಿ ಇರಬಹುದು ಅಥವಾ ಚಲನೆಯ ಸ್ಥಿತಿಯಲ್ಲಿರಬಹುದು, ಯಾವುದೇ ಬದಲಾವಣೆಗೆ ಪ್ರತಿರೋಧವನ್ನ ಒಡ್ಡುತ್ತದೆ. ಸಿಕ್ತು ಆನ್ಸರ್. ಯಾವ ಆನ್ಸರು? ಆಪ್ಷನ್ ಸಿ ಸರಿಯಾದ ಉತ್ತರ. ವಸ್ತುವಿನ ಜಡತ್ವವು ಅದರ ಚಲನೆಯ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯನ್ನು ವಿರೋಧಿಸುತ್ತದೆ. ಬಹಳ ಉತ್ತಮ ಉದಾಹರಣೆ ಅಂದ್ರೆ, ಮತ್ತೆ ಬಸ್ನಲ್ಲಿ ಪ್ರಯಾಣ ಮಾಡಬೇಕು, ಬಸ್ನಲ್ಲಿ ಹೋಗ್ತಾ ಇರುವಾಗ ಬ್ರೇಕ್ ಹಾಕಿದ ತಕ್ಷಣ ಧುಮ್ ಅಂತ ಮುಂದರ್ತೀವಿ ಅಲ್ವಾ? ಯಾಕೆ ಹೀಗಾಗತ್ತೆ? ಯಾಕೆಂದ್ರೆ ನಾವು ಚಲನೆಯ ಸ್ಥಿತಿಯಲ್ಲಿ ಇರ್ತೀವಿ, ಬಸ್ಸಿಗೆ ಬ್ರೇಕ್ ಬಿದ್ದಿರುತ್ತೆ, ನಮ್ಮ ಪಾದ ಕೂಡ ಬಸ್ಸಿನ ಜೊತೆ ನಿಂತ್ಕೊಂಡಿರುತ್ತೆ, ಆದ್ರೆ ನಮ್ಮ ದೇಹ ಮುಂದೆ ಹೋಗ್ತಾನೆ ಇರುತ್ತೆ. ಹಾಗಾಗಿ ಒಂದ್ಸಲ ಹೋಗಿ ಅಂತರಿಸ್ಕೊಳ್ಳುವಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಎ ವೇಗವನ್ನು ಕಡಿಮೆ ಮಾಡುತ್ತದೆ, ತಪ್ಪು. ಆಪ್ಷನ್ ಬಿ ಕೂಡ ತಪ್ಪು, ಆಪ್ಷನ್ ಡಿ ಕೂಡ ತಪ್ಪು, ಆಪ್ಷನ್ ಸಿ ಸರಿ. ಥ್ಯಾಂಕ್ ಯು.